ಋತು ಋತು ಹಸಿಕ್ ನಿಂತ್ಕೊಳ್ಳೋ. ಉದಾಸ್ಲಿಂದ ಹಸಿಕ್ ನಿಂತ್ಕೊಳ್ಳೋ. ಇವಾಗ ಬಂದವ್ನಿ ಋತು ಅಂತ ಹೇಳಿ ಹಸಿಕ್ ನಿಂತ್ಕೊಂಡು ಮಾತಾಡು. ಅತ್ತೆ ಸಮಾಧಾನ ಸಮಾಧಾನ, ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಂತೀಯಾ? ಯಾ ಮಕ್ಕ ಇಟ್ಕೊಂಡು ಮನೆಗೆ ಬಂದಿದ್ಯೋ ನನ್ನ ಮೊಮ್ಮಗಳಿಗೆ ಮೋಸ ಮಾಡಿ? ಇನ್ನು ಯಾ ಮಕ್ಕ ಇಟ್ಕೊಂಡು ಬಂದಿದ್ಯಾ? ಏನು ಎಷ್ಟು ಮೋಸ ಮಾಡಿದ್ಯಲ್ಲೋ? ನೋಡಕ್ಕಂಗೆನೆ ಒಳ್ಳೆ ನಮ್ಮ ಥರ ಎಲ್ಲರ ತಗೋ ನಾಟಕ ಮಾಡಿ ಋತು ಋತು ಅಂತ ಹೇಳಿ ಹೊಸಸ್ತ್ರ ಒಂದೆರಡು ದಿನ ಸೇನಕ್ಕಿದ್ದು ಯೋಟ್ ಮೋಸ ಮಾಡ್ದಲ್ಲ ನಮ್ಮ ಮೊಮ್ಮಗಳಿಗೆ. ಬೋಳಿ ಮಗನೇ ನೀನು. ಅಯ್ಯೋ ಅತ್ತೆ, ನಾನು ಹೇಳೋದು ಕೇಳಿಸ್ಕೊಳ್ಳಿ ಅತ್ತೆ, ಹೊಡಿಬೇಡಿ ಹೊಡಿಬೇಡಿ ಅತ್ತೆ, ಹೊಡಿಬೇಡಿ. ನಾನು ಹೇಳೋದು ಕೇಳಿಸ್ಕೊಳ್ರಿ. ಋತು ಮೇಲೆ ನನಗೆ ಪ್ರೀತಿ ಐತೆ, ಎಲ್ಲೂ ಹೋಗಿಲ್ಲ, ಪ್ರೀತಿ ಐತೆ. ಐತಂತ ಐತಿ ಪ್ರೀತಿ ಇರಾನು. ಅಕ್ಕನ ಮಾತು ಕೇಳ್ತಿರ್ಲಿಲ್ಲ, ಅಕ್ಕನ ಮಾತು ಕೇಳ್ಬಿಟ್ಟು ಇವತ್ತು ಹೆಣ್ತಿನ ತವ್ರ ಮನೆಗೆ ಒದ್ದು ಕಳಿಸಿದ್ಯಲ್ಲ, ನಾಸ್ಕೆಗಲ್ವೇನೋ ನಿನಗೆ ಈಗ ಬಂದು ನಾನು ಕರ್ಕೊಂಡೋಗಕ್ಕೆ. ಅಕ್ಕಯ್ರ ಮಾತು ಕೇಳ್ಕೊಂಡು ಅಕ್ಕಯ್ರ ನಿಕ್ಕೊಂಡಿರೋ. ಅಕ್ಕಯ್ರೇ ಅಡುಗೆ ಮಾಡಿಕ್ತಾರೆ, ಅಕ್ಕಯ್ರೇ ನೋಡ್ಕೊಂತಾರೆ. ಹೆಣ್ತಿನ ಯಾಕೋ ನಿನಗೆ? ಅಕ್ಕಯ್ರೆ ಎಲ್ಲ ನಿಮ್ಮ ಅಕ್ಕಯ್ರೆ ಎಲ್ಲನ ನೋಡ್ಕೋಬೇಕಾದ್ರೆ ಯಾಕೆ ಹೇಳು? ನಮ್ಮ ಋತು ಯಾಕೆ ಬೇಕು ಅಂತಾನು? ಇಂಥ ಸಂಪತ್ತಿಗೆ ಯಾಕೆ ನಮ್ಮ ಋತು ನಮ್ಮ ಲವ್ ಮಾಡಿ ಮದುವೆ ಆಗಬೇಕಾಗಿತ್ತು? ನಮ್ಮ ಅಮ್ಮಡಿ ಜೀವನ ಹಾಳು ಮಾಡೋಕ್ಕೆ ಬಂಗಾರದಂಥ ಪಿಳ್ಳೆನ ಇನ್ನು ಚಿಕ್ಕ ವಯಸ್ಸಿಗೆ ಮಾಡಿವಲ್ಲು. ಚಿಕ್ಕ ವಯಸ್ಸಿಗೆ ನಮ್ಮ ಹುಡುಗಿ ಜೀವನನ ಯಾಕೆ ಹಾಳು ಮಾಡ್ತೀಯೋ? ಅಲ್ಲ ನಿನ್ನಂತಾನು ಹಾಳು ಮಾಡಿ ಹೋಗ್ಬಿಟ್ರೆ ಅಷ್ಟೇ. ಒಂದೇಣಿನ ಜೀವನ ಹಾಳಾದಂಗೆನೆ. ಥೂ, ಇಂಥ ನನ್ನ ಮಕ್ಕಳು ಎಲ್ಲಿರ್ತಾರೋ ಏನೋ, ಬರ್ಬೇಕಾರೆ ಹಂಗೇನೆ ಒಳ್ಳೆ ರಮ್ಮಂಗೆ ಬರ್ತಾರೆ, ಆಮೇಲೆ ಅವ್ರು ಪೌರುಸ ತೋರಿಸ್ತಾರೆ. ಅಲ್ಲ ಗನ್ವಾಗೆ ಎಲ್ಲ ಕೊಡಿಸ್ಕೊಂಡು ನಮ್ಮ ಹುಡುಗರ್ತಾಗೆಲ್ಲನ ಬೈಕು ಪಾಯ್ಕು ಎಲ್ಲ ಕೊಡಿಸ್ಕೊಂಡು ಎಲ್ಲ ಸೆನಕ್ಕೆ ತಿನ್ಕೊಂಡು ಮೆರ್ಕೊಂಡು ಇದ್ದಾನು. ಎಷ್ಟು ಜಂಬ ದೌಲತ್ ಮಾಡ್ತಿಯಲ್ಲ ನೀನು. ಅಯ್ಯೋ ಅದೇ ಯಾಕೆ ಪ್ರವೀಣ್ ಹೊಡಿತಾ ಇದೆಯಾ? ಹೊಡಿಬಿಡ. ಇದ್ದಂಗೆ ಸುಮ್ಮನೆ ಬಿಡ್ತಾರೆ ನನ್ನ ಮಗನ್ನ. ಯಾಕೆ ಬಂದವ ನೀನು? ಯಾಕೆ ಬಂದವನೇ ಅಂತ ಈಗ ಬಂದ ಋತು ಅಂತ. ಇಷ್ಟು ದಿನ ಬೇಕಾಗಿರ್ಲಿಲ್ಲ ಋತು, ಈಗ ಬೇಕಾಗ್ಯವಳೆ. ಈಗ ಅಕ್ಕ ಇರ್ಬೇಕೆಲ್ಲ ಸೈನ್ ಅಕ್ಷಮಕ್ಕೂ ಅಪ್ಪನ ಆಸ್ತಿ ಐತಿ ಅಂತೇಳಿ. ನಿಮ್ಮ ಚಿಕ್ಕಪ್ಪನ ಬೇಡ ಆಸ್ತಿ, ನಿಮ್ಮ ಚಿಕ್ಕಪ್ಪಂದು ಬೇಡ, ಯಾರ್ದು ಬೇಡ ಆಸ್ತಿ. ಇವಾಗೆಲ್ಲ ನಮ್ಮ ಅಪ್ಪಯಿಂದ ಐತೆ ಆಸ್ತಿ, ಯಾರ್ದು ಬೇಕಾಗಿಲ್ಲ ಅಂತ ಹೇಳಿ ಬಿಸಾಕಿ ಹೋದಾನು. ಈಗ ಹೆಂಗೆ ಬಂದಾನೆ ಮತ್ತು ಋತು ಅಂತ ಹೇಳಿ? ಈಗ ತಗ್ಯತೆ ಓದಿಬೇಡ, ಇಲ್ಲಿ ಹೇಳ್ತೀನಿ. ಅದೇನಾಯ್ತು ಹೇಳಿ ಪ್ರವಿ, ನೀನೇನೆ. ಅಯ್ಯೋ ಓಡಿಸ್ಕೊಂತ ಇದೆಯಾ? ಮತ್ತೆ ಗೊತ್ತಿಲ್ಲ ಈ ವಿಷಯ, ನೀನು ನಾಟಕ ಮಾಡ್ತಾ ಇರೋ ವಿಷಯ ಮತ್ತೆ ಗೊತ್ತಿಲ್ಲ ಕಣೋ. ಅಯ್ಯೋ ಹೇಳೋಣ ಅಂತಂದರೆ ಅವತ್ತೆ ಕೇಳಂಗೆ ಇಲ್ಲ, ಸಮಾಧಾನದಲ್ಲಿ ಕೇಳಂಗೆ ಇಲ್ಲ, ಹಿಡ್ಕೊಂಡು ಹೊಡಿತಾ ಐತೆ. ಅತ್ತೆ ಸಮಾಧಾನದಲ್ಲಿ ನಾನು ಹೇಳೋ ವಿಷಯ ಕೇಳ್ತೀಯ ನೀನು? ನಾನು ಹೇಳ್ತಿರೋ ವಿಷಯ ಕೇಳತ್ತೆ, ನಾನು ಹೇಳೋದು ಸ್ವಲ್ಪ ಕೇಳು. ತಪ್ಪಾಯ್ತು, ನಮ್ಮ ಋತನ್ ಕಳಿಸ್ರಿ ಅಂತ ಹೇಳಿ ಕೇಳಕ್ಕೆ ಬಂದಿದ್ಯಾ ಅಷ್ಟೇ ನೀನು. ಸುಮ್ಮನೆ ಹೋಗ್ತಾ ಇರು, ಇಲ್ಲಿಂದ ಹೋದ್ರೆ ಸರಿ. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಅತ್ತೆ ನಾನು ಮಾಡ್ತಾ ಇರೋದು ನಾಟಕ. ನಮ್ಮ ಸುಗುಣಕ್ಕನ ಹತ್ರ ಸೈನ್ ಹಾಕಿಸ್ಕೊಳ್ಳೋಕ್ಕಾಗಿ ನಾನು ಮಾಡಿರೋ ನಾಟಕ ಕಣತ್ತೆ ಅದು. ಅತ್ತೆ ಪ್ರವಿ ಮಾಡ್ತಾ ಇರೋದು ನಾಟಕ. ಸುಗುಣನ ಈಗ ಒಳ್ಳೆ ಮಾತಲ್ಲಿ ದಾರಿ ತಗೊಂಡು ಈಗ ಉಬ್ಬಿಸ್ಬಿಟ್ಟು ಸೈನ್ ಹಾಕಿಸ್ಕೊಂಡಿರೋದು. ನೀನೇ ದೊಡ್ಡೋಳಮ್ಮ, ನೀನೇ ದೊಡ್ಡೋಳಮ್ಮ, ನೀನೇ ದೊಡ್ಡೋಳಮ್ಮ ಅನ್ಕೊಂಡು ಸೈನ್ ಹಾಕಿಸ್ಕೊಂಡಿರೋದು ಪ್ರವಿ ನಾಟಕ ಮಾಡ್ತಾ ಇದ್ದಾನತ್ತೆ. ಇವಾಗ ಋತು ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ಋತು ಹತ್ರ ಜಗಳ ಆಡ್ಬೇಕಂತ ಆಡಿಲ್ಲ, ವರ್ಷ ಮಾವನ ಹತ್ರ ಜಗಳ ಆಡಬೇಕು ಅಂತ ಆಡಿಲ್ಲ, ವರ್ಷ ಅವ್ರ ಹತ್ರ ಜಗಳ ಮಾಡ್ಬೇಕಂತ ಮಾಡಿಲ್ಲ. ಅದೇ ಬೇಕಲ್ಲ ನಾಟಕ ಮಾಡಿರೋದು ಇವರು. ಆ ಸಿಗುಣನ ಕಣ್ಣಿಗೆ ತೋರಿಸ್ಕೊಳ್ಳೋಕ್ಕಾಗಿನ ನಾಟಕ ಮಾಡಿರೋದತ್ತೆ. ಅದು ಈ ವಿಷಯ ನಿನಗೆ ಗೊತ್ತಿಲ್ಲ. ಮೊನ್ನೆ ನನಗೆ ಋತು ಹೇಳಿದ್ಲು ಅವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವಳು ಅದಕ್ಕೆ ಇವಾಗ ಸಮಾಧಾನದಲ್ಲಿದ್ದಾಳೆ. ಸುಮ್ಮನಿರು ನೀನು, ಯಾಕೆ ಬಂದಿಡ್ಕೆ ಒದ್ಯಕ್ಕೆ ಹೋಗ್ತೀಯ? ನಾಟಕ ಮಾಡ್ತಾ ಇರೋದಿದು. ಋತು ಎಲ್ಲಿ ಅಕ್ಕ? ಋತುನ್ ಕರೀರಿ ಫಸ್ಟು. ಋತು ಇಲ್ಲೆಲ್ಲ ಹೋಗ್ಯಾಳೇನಪ್ಪ, ಇಲ್ಲಿ ಹನುಮಂತಕ್ಕನ ತಡಿ ಕರಿತೀನಿ. ಅವಳಿಗಿದ್ರೆ ಹೇಳೋಳು ನೋಡು. ಅವಳು ಇಲ್ಲಿ ಚೈತ್ರಕ್ಕ ಇಲ್ವೇ? ಇಲ್ಲ, ಚೈತ್ರನೂ ಇಲ್ಲ, ಅವಳೆಲ್ಲ ಹೋಗ್ಯಾವಳೆ. ಸುಮ್ಮನೆ ಗೊತ್ತಿಲ್ದಲೇ ಯಾಕೆ ಬಂದೇಡ್ಕೆ ಒದ್ಯಕ್ಕೆ ಹೋಗ್ತೀಯ? ರವಿ ಯಾವಾಗ ಬಂದಪ್ಪ? ಇವಾಗಿನೂ ಬಂದೆ ಮಾವ. ಅತ್ತೆ ತುಂಬ ರೇಗಾಡ್ತಾ ಇದ್ದಾರೆ ನನ್ನ ಮೇಲೆ. ಎಷ್ಟು ಮೋಸ ಮಾಡಿದೆ ನನ್ನ ಮೊಮ್ಮಗಳಿಗೆ ಅಂತ. ಆದರೆ ನಾನು ಆಡ್ತಾ ಇದ್ದಿದ್ದು ನಾಟಕ ಮಾವ. ನಮ್ಮ ಸುಗುಣಕ್ಕನ ಹತ್ರ ಸೈನ್ ಹಾಕಿಸ್ಕೊಳ್ಳೋಕ್ಕೋಸ್ಕರ. ಈಗ ಅವಳ ಹತ್ರ ನಾನು ರೇಗಾಡ್ಕೊಂಡು ಸುಮ್ಮನೆ ಜಗಳ ಮಾಡಿಕೊಂಡು ಇವಾಗ ನಾನು ಅವಳ ದಾರಿಗೆ ಹೋಗಿ ನಾನು ಸೈನ್ ಹಾಕಿಸ್ಕೊಳ್ಳಿಲ್ಲ ಅಂದಿದ್ರೆ ಇದು ಕೆಲಸಗಳು ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ನಾಟಕ ಆಡೋ ಸಂದರ್ಭ ಬಂತು, ನಾಟಕ ಆಡಿದೆ. ಏನು ಮಾಡಲಿ, ಅಂಥ ಸಮಯ ಯಾವ ಸಮಯ ಹೇಗೆ ಬದಲಾಗುತ್ತೋ ಹಾಗೆ ನಾವು ಆ ರೀತಿ ಬದಲಾಗ್ತಾ ಹೋಗ್ಬೇಕಲ್ಲ. ಅದಕ್ಕೆ ನಾನು ಈ ರೀತಿ ನಾಟಕ ಮಾಡಿದೆ. ಸುಮ್ಮನೆ ಯಾಕೆ ಕಿರಿಕ್ ಮಾಡಿಕೊಂಡು ಹೆಂಗೋ ಇದೊಂದು ಹೊಲದೊಂದು ಸೈನ್ ಹಾಕಿಸ್ಕೊಬಿಟ್ರೆ ಯಾವುದು ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ನಾಟಕ ಆಡೋ ಅಂಥ ಪರಿಸ್ಥಿತಿ ಬಂತು. ನಾಟಕ ಆಡಿದೆ ಅತ್ತೆ, ದಯವಿಟ್ಟು ಕ್ಷಮಿಸ್ಬಿಡು. ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಅನಿಸ್ತೈತೆ. ನನಗೆ ಗೊತ್ತಾಯ್ತು ಕಣ ಪ್ರವಿ, ನನಗೆ ಗೊತ್ತಾಯ್ತು ನೀನು ನಾಟಕ ಆಡ್ತಾ ಇದೀಯ ಅಂತ. ನನಗೆ ಯಾವಾಗಲೂ ಗೊತ್ತಾಯ್ತು. ನಾನಾದ್ರೂ ಯಾರ್ತಾಗೂ ಹೇಳಲಿಲ್ಲ. ನಿನಗೂ ಗೊತ್ತಿತ್ತು ಆಗಳಪ್ಪ, ಹೇಳಲೇ ಇಲ್ಲ. ಹೇಳು ಯಾತ್ರ ಮನ್ಸೇನ ಏನ ನೀನು? ಗೊತ್ತಿತ್ತೇನಂಗಾರ ನಿನಗೆ? ಅಯ್ಯೋ ನಿನ್ಗೆ ಹೇಳಿದ್ರೆ ನೀನು ಊರು ತುಂಬ ಸಾರ್ತಿದ್ದೆ, ಸುಮ್ಮನಿರು. ಆ ಕೆಲಸಗಳು ಆಗ್ತಿರ್ಲಿಲ್ಲ. ನನಗೆ ಗೊತ್ತಾತ ಮತ್ತೇನೇನೆ. ನೀನು ಯಾವಾಗ ಎಲ್ಲ ಬೈಕ್ಗಳೆಲ್ಲ ಕೊಟ್ಟು ಹೋಗಿ ನಿಮ್ಮ ಸುಗುಣಕ್ಕನ ಮಾತಾಡಿಸ್ತಿದ್ದ ಗೊತ್ತಾಯ್ತು ನನಗೆ ಅವಾಗ್ಲೇನೆ. ನಾನು ಅಲ್ಲೇ ಹೊರಗೆ ನಿಂತ್ಕೊಂಡಿದ್ದೆ. ಅಕ್ಕ ನೀನೇ ಸರಿ ಅಕ್ಕ, ನೀನೇ ಗ್ರೇಟ್ ಅಕ್ಕ ಅಂತಿದ್ದ. ಓ ಪ್ರವಿ ಏನೋ ಬೆಣ್ಣೆ ಸಾವ್ರ್ತಾ ಇದ್ದಾನೆ ಈ ಸುಗುಣನ್ಗೆ ಅಂತ ಅನ್ಕೊಂಡೆ ನಾನು. ನನಗೆ ಗೊತ್ತಾಯ್ತು ನೀನು ಆಡ್ತಾ ಇರೋ ನಾಟಕ ಅಂತ.
ಅಯ್ಯೋ ಶಿವನಿ ಮತ್ತು ನನ್ನ ತಾಗಿ ಹೇಳ್ದಕ್ಕಿಲ್ವ ನೀನು ಅಲ್ಲ ನೋಡಿ ಎಲ್ಲರಿಗೂ ಗೊತ್ತೈತೆ ಹಂಗ ಋತಂಗೂ ಗೊತ್ತೇನು ಅಯ್ಯೋ ದೇವ್ ನನಗೆ ಮತ್ತೆ ಯಾರ್ಯಾರು ಹೇಳಿಲ್ಲ ಒಬ್ಬರಾನ ನನ್ನನ್ನು ನಾಟಕ ಆಡ್ತಾ ಇದ್ದಾನೆ ಪ್ರವಿ ಅಂತ ಹೇಳು ನಾನೇನು ಯಾರು ತಗೊಂಡು ಹೇಳ್ತಿದ್ನಿ ನೀನಬ್ಬ ಹೇಳು ಅಯ್ಯಯ್ಯಪ್ಪ ನನಗೊಂದು ಸುಸಾ ವಿಷಯ ಗೊತ್ತಿಲ್ವಲ್ಲ ನಾನು ಪಾಪ ಬಂದೆಡ್ಕೆ ಪ್ರವಿ ಮನೆಯಾಳ ಮೋಸ ಮಾಡ್ದೆ ನನ್ನ ಮೊಮ್ಮಗಳಿಗೆ ಈಗ ಬಂದವನಿ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ನಾನು ಈಗ ಹೇಗೆ ಆಡ್ತಾ ಇದ್ದೀನಿ ಅವನ ಮೇಲೆ ಹೋಗತ್ತ ಎಂಥ ಕೆಲಸ ಆಯ್ತು ಹೋಗು ಅಲ್ಲ ನೋಡಪ್ಪ ಇವಾಗ ಹಂಗಾತು ಅಮ್ಮಂಗಾಗುತ್ತೆ ದಯವಿಟ್ಟು ಕ್ಷಮಿಸ್ಬಿಡತ್ತೆ ನೀನು ಏನು ಮನ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬಿಡ. ಹೋಗ ಮಮ್ಮಿನ ಆಗ ಅಲ್ಲಿ ಇರ್ಬೇಕೇನ ಕಲರ್ ಮಂತಾಗ ಎಲ್ಲನ ಇರ್ಬೇಕೇನ ಹೋಗು ಕರ್ದು ಬರೋ ಹೋಗು ಅಲ್ಲೆಲ್ಲ ಹೋಗಿ ಅವಳು ಬೇಜಾರು ಕೊಂಡ್ಸೇಣ ಎಲ್ಲ ಹೋಗಿ ಅವಳು ಮತ್ತು ಅವಳನ್ನ ಕರ್ಕೊಂಬಂದೆ ನಂಗೆ ಇಡಂಬೆ ಅಂತ ಅಳ್ನ ಕರ್ಕೊಂಬಂದು ಇವಾಗಿನ ಮನೆಗೆ ಬಿಟ್ಟು ಬಂದೆ ಮನೆಗೆ ಬಿಟ್ಟು ಬಂದಿದ್ದೀನಿ ಸುಗುಣಕ್ಕ ಇನ್ಮೇಲಿಂದ ಇಲ್ಲಿರೋ ಅಂತೇಳಿ ಏನು ಮಾಡೋದು ಕೆಲಸ ಆಗೋವರೆಗೂ ಅವ್ರಂತಲೇ ಆಗಲಿಲ್ಲ ಅಂದರೆ 12 ಎಕರೆ ಹೊಲ ಆತಿ ಯಾರು ಬಿಡೋರು. ನೀನು ಮಾಡಿರೋದೇ ಸರಿ ಪ್ರವಿ, ನನಗೇನೋ ನೀನು ಮಾಡಿರೋದೇ ಸರಿ ಅನ್ನಿಸ್ತು. ಯಾರು ಬಿಡಲ್ಲ ಈಗ ಅದು 12 ಎಕರೆ ಹೊಲ ಅಂದ್ರೆ ಒಟ್ಟು ತುಂಬ್ದಾರಾಟ ಅಂತಾರೆ ಯಾರನ್ನ ಹೊಲ 12 ಎಕರೆ ಹೊಲ ಬಿಟ್ಬಿಟ್ರಿ ಹೆಂಗೆ ಇವತ್ತು 1 ಎಕರೆ 10 ಲಕ್ಷ ಅಂದ್ರೂ ಏಟಾಗುತ್ತೆ ಲೆಕ್ಕ ಹಾಕು. ಒಂದೊಂದು ಎಕರೆ 10 ಲಕ್ಷ ಅಂತ ಅಂದ್ರೂ ಇವತ್ತು ಎಷ್ಟು ದುಡ್ಡಾಗುತ್ತೆ, ಕೋಟಿಗಟ್ಟಲೆ ದುಡ್ಡಾಗ ಅಂತದ್ದು ಯಾರನ್ನ ಬಿಡ್ತಾರೇನಲ್ಲ ಪಾಪ, ಯಾರು ಬಿಡಲ್ಲ. ಸುಮ್ಮನಿರೋ ನೀನು ಮಾಡಿದ್ದೆ ಒಳ್ಳೆ ಕೆಲಸ. ಏನೊಂದು 2 ದಿನ ಇದ್ರೂ ಇರಲಿ ನಮ್ಮ ಋತಮ್ಮ. ನಾನು ಇವಳಿಗೆ ಹೇಳೋಣ ಅನ್ಕೊಂಡು ಇವಳು ಮೊದಲೇ ಬಾಯಿ ಬಿಡ್ಕಿ ಒಳ್ಳೆಳಲ್ಲಿ ಇವಳು ಬಾಯಿ ಸುಮ್ಕಿರಲ್ಲ, ಬಾಯಿ ಬಿಡ್ಕಿ ಅಕ್ಕಿ ನಾನು ಸುಮ್ಕಾದೆ. ಅದಕ್ಕೆ ನಾನು ಇನ್ನು ನಾಟಕ ಆಡೋ ಸಂದರ್ಭ ಬಂತು, ನಾಟಕ ಆಡಿದೆ. ಏನು ಮಾಡಲಿ ಅತ್ತೆ, ಇವತ್ತು ನೀವು ಬೇಜಾರಾಗ್ಬಿಟ್ಟಿದ್ದೀರಾ. ಹೋಗತ್ತ ನನಗೊಬ್ಬರಾನ ಹೇಳಲಿಲ್ಲಪ್ಪ ಪೆನ್ಗಳಿಸೋಗ. ಅಯ್ಯೋ ದೇವ್ರಿ ಆಕೆ ಅವಳು ಋತಮ್ಮನೂ ಸುಮ್ಕೈದಾಳೆ, ನಾನು ನಮ್ಮ ಋತಮ್ಮ ಯಾಕೆ ಹಿಂಗೈದಾಳೆ ಅಂತ ನಾನು ಅವಾಗ ಒಂದು 2 ದಿನ ಓಡಾಳ ಬಂದಾಗ ತಿರ್ಗಾಲಿ ಸುಮ್ಕಾಬಿಟ್ಲು. ನಾನು ಯಾಕತ್ತು ನಮ್ಮ ಋತಮ್ಮ ಸುಮ್ಕಾಬಿಟ್ಲು ಅಂತ ನನಗೇನೆ ನಿನ್ನೇನು ಬರೋಲ್ಲ ಅಂತೇಳಿ ಗಟ್ಟಿ ನಿರ್ಧಾರ ತಾಕೊಂಡವಳೆ ಅಂತ ನಾನೇ ಕಣ್ಣೀರು ಹಾಕ್ಬಿಟ್ಟೇನೆ ಸ. ಹೋಗತ್ತ ಪೆನ್ಗಳಿಸೋಗ ಒಬ್ರ ನಂಗೆ ಅಂಬ್ಲಿಲ್ಲ ನಂತಾಗಿ. ಹೋಗು ಹೋಗತ್ತ ಎಂಥ ಕೆಲಸ ಆಯ್ತು ಒಬ್ರ ನಾನು ನಂತ ಒಬ್ರೂ ಹೇಳಿಲ್ಲ ಕಣಪ್ಪ. ಇಲ್ಲಾಂದ್ರೆ ನಾನೇ ಕೊಯ್ತಿದ್ದೆ. ಹೋಗತ್ತ ನನಗೆ ಹಂಗೆ ಸಿಟ್ಟು ಬಂತು, ರಮ್ಮಮ್ಮಂಗೆ ಬಾರ್ಸನಂಬ ಸಿಟ್ಟು ಬಂತು. ಅದಕ್ಕೆ 2 ಇದೆ ಸಮಸ್ಬಿಡಪ್ಪ. ಯಾತ ಮನಸ್ಸಿನಾಗ ಇಕ್ಕೆ ಬಿಡ, ಯಾರ್ಯಾರು ಹೇಳಿಲ್ಲ ಪೆನ್ಗಳಿಸುವಾಗ. ನಾನೇನೇನು ಅಂತಾಳೆ ಮನೆಗಳೇನು ನಾನೇನು ಯಾರ್ತಗಾನ ಹೇಳ್ತಿದ್ನಿ. ಅಯ್ಯೋ ನೋಡಿ ಯಾರ್ಯಾರು ಹೇಳಿಲ್ಲ, ನಮ್ಮ ಯಪ್ಪನೂ ಹೇಳಲಿಲ್ಲ, ಋತುನೂ ಹೇಳಲಿಲ್ಲ, ನಮ್ಮ ಚೈತ್ರಿನೂ ಹೇಳಲಿಲ್ಲ, ಯಾರ್ಯಾರು ಹೇಳಲಿಲ್ಲ ನಮಗೆ. ಒಬ್ರನ ಹೇಳಲಿಲ್ಲ ನೋಡು. ನನಗೆ ಬೋಲ್ ಬೇಜಾರಾಗ್ತೈತಿ ಇವತ್ತೆಷ್ಟು. ನೋಡು ಇವಾಗ ನಾನು ಬಂದೆಟ್ಕೆನೆ ಪಾಪ ಹೆಂಗೆ ಬೈದ್ಬಿಟ್ಟೆ ಇವನ್ನ. ಅಲ್ಲ ಒಬ್ಬರು ಹೇಳಿಲ್ವಲ್ಲ ಯಾರು ನಂತಾಗಿ. ಸುಮ್ಮನೆ ಹೇಳಿರಿ ಯಾಕೆ ಇಲ್ಲದೆಲ್ಲ ಸಮಸ್ಯೆಗಳಾಗ್ತವೆ ಅಂತ ಹೇಳಿಲ್ಲ ಸುಮ್ಕಿರತ್ತ. ನೀ ಏನತ್ತ ಸುಮ್ಮತ್ತ ಇಲ್ಲದೆಲ್ಲ ಸಮಸ್ಯೆಗಳು ಮಾಡ್ಕೊಂಬದ್ ಯಾಕೆ ಅಂತ ಹೇಳಿಲ್ಲ. ನೀನು ಹೇಳಿದ್ರೆ ಸೀರ್ಗ ಅವ್ರು ಇರ್ತಾಗ ನಿನ್ನ ಮೊದಲೇ ಬಾಯಿ ಒಡಕ್ ಬಾಯಿ. ಅದಕ್ಕೆ ಯಾರ್ತಾಗ ಹೇಳಿಲ್ಲ ಸುಮ್ಕಿರು. ನೀನೇನಂತದಾಗಿಲ್ಲ, ಅದಕ್ಕೆ ಯಾಕೆ ನೀನು ಅಪಾಟಿ ಇದು ಮಾಡ್ಕೊಂತೀಯ. ಸುಮ್ಮನೆ ನಿನ್ಗೆ ಹೇಳಿದ್ರೆ ಏನಾಗಲ್ಲ, ಹೇಳ್ದಿದ್ರು ಏನಾಗಲ್ಲ. ನೋಡಿ ಹೇಳಿಲ್ವಲ್ಲ ನಂತಾಗಿ. ಬೋಲೇರೋ ಇರೋ ಅಲ್ಲ ಈ ಋತಮ್ಮನ ಹೇಳಿಲ್ಲ, ಅಮ್ಮನ ಹೇಳಿಲ್ಲ, ಅವ್ರ ಅಪ್ಪನೂ ಹೇಳಿಲ್ಲ, ಯಾರ್ಯಾರು ಹೇಳಿಲ್ಲ. ಅದಕ್ಕೆ ಆತನ ಮಾತಾಡೋರು ನಾನು ಓದಿಟ್ಕೆ ಅದೇ ಸುಮ್ಕಾಗಾರು. ಹೇಳ್ಬೇಕಾ ಬೇಡವ ನಂತಾಗಿ. ನಾನು ಪಾಪ ಈಗ ಬಂದಂಗೆ ಬೈದೆ. ಬಿಡತ್ತೆ ಅತ್ತ ಹೋಗ್ಲಿ ಸುಮ್ಮನೆ ಒಬ್ರಿಗೊಬ್ರಿಗೆ ವಿಷಯ. ನಾನು ಇದನ್ನ ವಿಷಯ ಋತುಗೂ ಗೊತ್ತಾಗೋದು ಬೇಡ ಅಂತ ಅಂದ್ಕೊಂಡೆ. ಆದರೆ ನಮ್ಮ ವರ್ಣಕ್ಕ ಅವ್ರು ಕೇಳಲಿಲ್ಲ. ಅವ್ರ ಮಾತು ಕೇಳ್ಬಿಟ್ಟು ನಾನು ಹೇಳ್ದೆ. ಏನು ಮಾಡಲಿ ಬಿಡತ್ಲಾಗ ಹೋಗ್ಲಿ ಅಂತ ಒಬ್ಬರು ಹೇಳಲಿಲ್ಲ. ಪೆನ್ಗಳಿಸೋಗ ಒಬ್ಬೊಬ್ರು ಹೇಳಿಲ್ಲ. ನಾನು ಬಂದಿಡ್ಕೇನೆ ಬೈದೆ ಚೆಂದಾಕಿ ತಿರ್ಗಾಳ ಡೇಟು ಅದ್ದೇ ಬಿಟ್ಟೆ. ಹೋಗತ್ತ ಬೋಲ್ ಬೇಜಾರಾದಂಗೆ ಆಯ್ತು. ನೋಡ್ತಾ ಇರ್ರಿ ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.